ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆಯಿಂದಾಗಿ ಮಾಗಡಿ ಪಟ್ಟಣದ ತಿರುಮಲೆಯಲ್ಲಿ ಆರ್ಯ ಈಡಿಗರ ಸಮುದಾಯದ ಭವನದ ಹತ್ತಿರ ತಡರಾತ್ರಿ ಹಳೆಯ ಬೃಹತ್ ಬೇವಿನ ಮರವು ಬುಡ ಸಮೇತ ಆರ್ಯ ಈಡಿಗರ ಸಮುದಾಯದ ಭವನದ ಕಾಂಪೌಂಡ್ ಗೋಡೆ, ಗೇಟ್, ತಗಡಿನ ಶೀಟ್ ಹಾಗೂ ವಿದ್ಯುತ್ ಕಂಬಗಳ ಮೇಲೆ ಬಿದ್ದು ಸಾಕಷ್ಟು ಪ್ರಮಾಣದ ಹಾನಿಯಾಗಿದೆ. ಆರ್ಯ ಈಡಿಗರ ಸಮುದಾಯದ ತಾಲೂಕು ಅಧ್ಯಕ್ಷ MG ಗೋಪಾಲ್ ರವರು ತಾಲೂಕು ಆಡಳಿತ, ಅರಣ್ಯ ಇಲಾಖೆ ಹಾಗೂ ಪುರಸಭೆಗೆ ಇದರ ಬಗ್ಗೆ ಮಾಹಿತಿ ನೀಡಿ ಪರಿಹಾರ ಕೊಡಿಸುವಂತೆ ಮನವಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಚಂದ್ರಶೇಖರ್, ಖಜಾಂಚಿ ಪುಟ್ಟಸ್ವಾಮಿ, ಜಂಟಿ ಕಾರ್ಯದರ್ಶಿ ಮೋಹನ್ ಕುಮಾರ್, ಲೆಕ್ಕ ಪರಿಶೋಧಕ KN ಚಂದ್ರಶೇಖರ್, ರೇಣುಕಪ್ಪ, ಮಧು ಹಾಗೂ ಇನ್ನೂ ಅನೇಕರು ಹಾಜರಿದ್ದರು. ಗೋಪಾಲಣ್ಣ, ನಮಸ್ತೆ ಸರ್. ನಮಸ್ತೆ. ಮಾಗಡಿ ತಾಲೂಕು ಆರ್ಯ ಈಡಿಗ ಸಮಾಜದ ಅಧ್ಯಕ್ಷರು ಹಾಗೂ ಧರ್ಮದ ದೇವಾಲಯದ ಕಾರ್ಯಕರ್ತರಾದಂಥ ಮಾನನೀಯ MG ಗೋಪಾಲಣ್ಣ ಅವರು ಮತ್ತು ಅವ್ರ ಸಂಘದ ಎಲ್ಲ ಪದಾಧಿಕಾರಿಗಳಿದ್ದಾರೆ. ರಾತ್ರಿ ಬಿದ್ದಂಥ ಮಳೆಯಿಂದ ಒಂದು ಬೃಹತ್ ಬೇವಿನ ಮರ ಈಡಿಗ ಸಮಾಜದ ಅರವಂಟಿಗೆ ಕಾಂಪೌಂಡ್ ಮೇಲೆ ಬಿದ್ದಿದೆ. ತುಂಬ ನಷ್ಟ ಆಗಿದೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಪ್ರತಿಕ್ರಿಯೆ ಏನು ನಮ್ತವು? ಶ್ರೀ ಶ್ರೀ ರಂಗನಾಥ ಸ್ವಾಮಿ ಪಾದಕ್ಕೆ ನಮಸ್ಕರಿಸ್ತಾ, ಕೃಷ್ಣ ಮಾರಮ್ಮನ ಪಾದಕ್ಕೆ ನಮಸ್ಕರಿಸ್ತಾ. ಇದು ಭಾಳ ಹಳೆಯದಾಗಿತ್ತು ಮರ. ಇದು ರಾತ್ರಿ ಬಿದ್ದಿದೆ. ಇದು ಬೇವಿನ ಮರ, ಭಾಳ ಪೂಜೆ ಅದೆಲ್ಲ ಮಾಡ್ತಿದ್ದರು. ಭಾಳ ಹಳೆ ಮರ ಕಾಂಪೌಂಡ್ ಮೇಲೆಲ್ಲ ಬಿದ್ದು ನಮ್ಮ ಸಮುದಾಯ ಭವನಕ್ಕೆ ಅರವಂಟಿಗೆ ಇದಕ್ಕೆ ಭಾಳ ಡ್ಯಾಮೇಜ್ ಆಗಿದೆ. ಇದು ತಹಸೀಲ್ದಾರರು, ಸ್ವಾಮಿಯವರು ತಹಸೀಲ್ದಾರಿಗೆ, ಈ ಅರಣ್ಯ ಇಲಾಖೆಯವ್ರಿಗೆ ಅವ್ರಿಗೆಲ್ಲ ಮನವಿ ಕೇಳಕ್ಕಂತ ಇದ್ದೀವಿ. ಅವರು ಇದಕ್ಕೆ ಪರಿಹಾರ ಕೊಡಿಸಿ ಮಟ್ಟಿ ಇದನ್ನು ಮಾಡಿಕೊಡ್ಬೇಕು. KEB ಅವ್ರಿಗೆ ಅವರ ತೆರವು ಮಾಡಿಕೊಡ್ಬೇಕಾಗಿ ವಿನಂತಿಸುತ್ತೇವೆ. ನಾವು ಆರ್ಯ ಈಡಿಗರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸೆಕ್ರೆಟ್ರಿ, ಖಜಾಂಚಿ ಎಲ್ಲ ಇದ್ದೀವಿ ಸಂಘದವರು. ಇದು ಅದರಿಂದ ನಿಮ್ಮಲ್ಲಿ ಮನವಿ ಕೇಳ್ಕೊತಾ ಇದ್ದೀವಿ. ಸೊ ಬೃಹತ್ ಬೇವಿನ ಮರ ಉರುಳಿ ಬಿದ್ದು ಆರ್ಯ ಈಡಿಗ ಸಮಾಜದ ಅರವಂಟಿಗೆ ಕಾಂಪೌಂಡು ತುಂಡರಿಸಿ ಸಂಪೂರ್ಣ ಜಖಮ್ ಆಗಿದೆ, ಬಿದ್ದೋಗ್ಬಿಟ್ಟಿದೆ. ವಿದ್ಯುತ್ ತಂತಿ ಕಟ್ಟಾಗಿದೆ. ಅರವಂಟಿಗೆ ತುಂಬ ನಷ್ಟ ಉಂಟಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ತಹಸೀಲ್ದಾರವರು, ಅರಣ್ಯ ಇಲಾಖೆಯವರು ಭೇಟಿ ಕೊಟ್ಟು ಸರ್ಕಾರದಿಂದ ಬರ್ತಕ್ಕಂಥ ಸಹಾಯಧನವನ್ನು ಕೊಡಿಸ್ಕೊಡ್ಬೇಕು, ಅರವಂಟಿಗೆ ದುರಸ್ತಿ ಮಾಡಿಸ್ಕೊಡೋದಕ್ಕೆ ಮುಂದಾಗಬೇಕಂತೇಳಿ ಸಂಘದ ಎಲ್ಲ ಪದಾಧಿಕಾರಿಗಳ ಪರವಾಗಿ ಮನವಿ ಮಾಡ್ತೀನಿ.
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.